ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಚಪಾತಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಹೈ ಪ್ರೋಟೀನ್ ಚಪಾತಿ ಅಂತಲೇ ಹೇಳ್ಬೋದು. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು, ಇಲ್ಲ ಲಂಚಿಗೆ, ಡಿನ್ನರ್ಗೆ, ಯಾವಾಗ ಬೇಕಾದರೂ ನೀವು ಮಾಡ್ಕೊಂಡು ಇದನ್ನು ತಿನ್ಬೋದು. ಅದ್ರ ಜೊತೆಗೆ ನಾನು ಬದನೆಕಾಯಿ ಗೊಜ್ಜನ್ನು ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಚಪಾತಿ ಅಂತ. ಮೊದಲಿಗೆ ಇದನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಒಂದು 25 ಗ್ರಾಮ್ ಆಗುವಷ್ಟು ಪನ್ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಲೋ ಫ್ಯಾಟ್ ಪನ್ನೀರ್. ಹಾಗೆ ಇದಕ್ಕೆ ಒಂದು ಸಣ್ಣ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಚಿಕ್ಕ ಪೀಸ್ ಮಾಡ್ಕೊಂಡಿರುವಂತಹ ಜಿಂಜರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡಿಕೊಂಡು ಬರಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಚಪಾತಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸಲ ಪನ್ನೀರ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೆಣಸು ಮತ್ತು ಏನು ಶುಂಠಿ ಹಾಕಿರೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಜೀರಿಗೆ, ಹಿಂಗು ಹಾಗೆ ಓಂಕಾಳನ್ನು ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಕಲ್ಲರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಟಿರುಕೊಂಡಂತಹ ಹೆಸರು ಬೇಳೆಯನ್ನು ಹಾಕ್ಕೊಂಡಿದ್ದೀನಿ, ಅರ್ಧ ಕಪ್ಪು. ಹಾಗೆ 1 ಕಪ್ ಆಗುವಷ್ಟು ನಾನಿಲ್ಲಿ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಂದು ಆಪ್ಷನಲ್ಲು, ನೀವು ಬೇಕು ಅನಿಸಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ಇವಾಗ ಇದಕ್ಕೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಫಸ್ಟಿಗೆ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಳೆ ಎಲ್ಲ ಬೇಳೆ ಹಾಕ್ಕೊಂಡಿದ್ದೀವಲ್ಲ, ಅದರಲ್ಲಿ ನೀರಿನಂಶ ಇರೋದ್ರಿಂದ ಅದರಲ್ಲೇ ಆದಷ್ಟು ಹಿಟ್ಟನ್ನು ಕಲಿಸ್ಕೊಳ್ಳಿ ಫಸ್ಟಿಗೆ. ಆಮೇಲೆ ನೀರು ಬೇಕು ಅನಿಸಿದರೆ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಹಿಟ್ಟು ಈ ರೀತಿ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರಬೇಕು. ನಾನು ಇಲ್ಲಿಗಡೆ ಫಸ್ಟ್ ಎಲ್ಲ ಹಿಟ್ಟು ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಒಂದು 10 ನಿಮಿಷ ರೆಸ್ಟಿಗೆ ಇಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಆ ಹಿಟ್ಟು ಇನ್ನೂ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಒಂದು 10 ನಿಮಿಷ ಇದು ರೆಸ್ಟ್ ಆಗಲಿ. ಇವಾಗ ಒಂದು 10 ನಿಮಿಷ ರೆಸ್ಟ್ ಆದಮೇಲೆ ನೀವು ನೋಡ್ಬೋದು, ಈಗ ನಾನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬ ಸಾಫ್ಟ್ ಆಗಿದೆ. ಇವಾಗ ನಾರ್ಮಲ್ ಚಪಾತಿ ಥರನೇ ನೀವು ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಬೇಕು ಅಂತ ಅನಿಸಿದರೆ ಮಿಡ್ಲಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ನೀವು ರೋಲನ್ನು ಮಾಡ್ಬೋದು. ಹಿಟ್ಟನ್ನು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿಗೂ ಸಹ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ಇದು ತೆಳ್ಳಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಚಪಾತಿಯನ್ನು ನೀವು ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಿನ ಚಪಾತಿಯನ್ನು ಇವತ್ತು ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ತವಾವನ್ನು ಬಿಸಿ ಮಾಡೋಕ್ಕಿಟ್ಟಿದೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಎರಡೂ ಕಡೆಗೂ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿಬಿಟ್ಟು ನಾನು ಎರಡೂ ಕಡೆಗೂ ಬೇಯಿಸ್ಕೊಳ್ತಾ ಇದ್ದೇನೆ. ನೀವು ಇದಕ್ಕೆ ಬೇಕಾದರೆ ತುಪ್ಪ ಯೂಸ್ ಮಾಡ್ಬೋದು, ಬೆಣ್ಣೆಯನ್ನು ಯೂಸ್ ಮಾಡ್ಬೋದು, ಇಲ್ಲ ನೀವು ಹಾಗೆ ಸಹ ಮಾಡಿಕೊಂಡು ಎಣ್ಣೆ ಹಾಕದೇ ಫ್ರೈ ಮಾಡ್ಕೋಬೋದು. ಲಾಸ್ಟಿಗೆ ತೆಗಿಬೇಕಾದ್ರೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಚಿಬಿಟ್ಟು ಈ ರೀತಿ ಸಹ ತೆಗೆದು ಇಡ್ಬೋದು. ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನಿಮಗೆ ಎಣ್ಣೆ ಅಡ್ಡಿಲ್ಲ ಯೂಸ್ ಮಾಡೋದಕ್ಕೆ ಏನು ಬೇಜಾರಿಲ್ಲ ಅಂತಂದರೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಾಗೆ ಸ್ವಲ್ಪ ತುಪ್ಪನ ಸಹ ಹಚ್ಚಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ. ನಾನು ಸ್ವಲ್ಪ ಅರಿಶಿನ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಕಲರ್ ಬಂದಿದೆ. ಇಲ್ಲಿ ನಾನು ಒಂದು 3-4 ಚಪಾತಿಯನ್ನು ಮಾಡಿದ್ದೀನಿ. ಇದಕ್ಕೆ ಬೇಳೆ ಮತ್ತು ಪನ್ನೀರನ್ನು ಯೂಸ್ ಮಾಡಿರೋದ್ರಿಂದ ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ. ಹಾಗೆ ಇದಕ್ಕೆ ಏನಾದರೂ ಸೈಡ್ ಡಿಶ್ ಆಗಿ ನೀವು ಫೈಬರಲ್ಲೇ ಏನಾದರೂ ಮಾಡ್ಕೋಬೋದು. ನಾನಿಲ್ಲಿ ಬದನೆಕಾಯಿ ಗೊಜ್ಜನ್ನು ಮಾಡ್ಕೊಂಡಿದ್ದೆ. ನೀವು ಏನಾದರೂ ಕಾಳು ಮತ್ತು ಸೊಪ್ಪನ್ನು ಯೂಸ್ ಮಾಡಿಕೊಂಡು ಪಲ್ಯ ಮಾಡ್ಕೋಬೋದು. ಆ ರೀತಿ ಏನಾದರೂ ಕಾಂಬಿನೇಷನಲ್ಲಿ ಈ ರೀತಿ ಪ್ರೋಟೀನ್ ಮತ್ತು ಫೈಬರನ್ನು ಈ ರೀತಿ ನೀವು ತಗೊಳ್ಬಹುದು. ಈ ಚಪಾತಿ ಬಂದು ತುಂಬಾ ಸಾಫ್ಟ್ ಇರುತ್ತೆ. ಹಾಗೆ ಅಷ್ಟೇ ತುಂಬ ಟೇಸ್ಟ್ ಅಂತಲೂ ಅನಿಸುತ್ತೆ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಅಲ್ಲ, ನೈಟ್ ಏನಾದರೂ ಡಿನ್ನರಿಗೆ ಸಹ ನೀವು ಈ ರೀತಿ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೋಬೋದು. ಬದನೆಕಾಯಿ ಕುಚ್ಚು ಸಹ ನೀವು
ಇದಕ್ಕೆ ಇಲ್ಲಿ ಏನು ಗೋಧಿ ಹಿಟ್ಟನ್ನು ಯೂಸ್ ಮಾಡುವಲ್ಲಿ ಜೋಳದ ಹಿಟ್ಟನ್ನು ಸಹ ಯೂಸ್ ಮಾಡ್ಬೋದು, ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ. ಯಾರು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀರಾ ಅವರೆಲ್ಲ ಈ ರೀತಿ ಒಂದು ಪ್ರೋಟೀನ್ ರಿಚ್ ಚಪಾತಿಯನ್ನು ತಿನ್ನಬಹುದು. ಇವಾಗ ಈ ಪ್ರೋಟೀನ್ ರಿಚ್ ಚಪಾತಿ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.